ನಮಸ್ಕಾರ ವೀಕ್ಷಕರೇ, ಎನಪೋಯ ಡೀಮ್ ಟು ಬಿ ಯೂನಿವರ್ಸಿಟಿ ಪ್ರೆಸೆನ್ಸ್ ಎನ್ನಾರೋಗ್ಯ ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಖಿತಾ ಪೂಜಾರಿ. ವೀಕ್ಷಕರೇ, ದೇಹದಲ್ಲಿ ಫ್ಯಾಟ್ ಡೆಪೋಸಿಷನ್ ಅನ್ನುವಂಥದ್ದು ಸರ್ವೇ ಸಾಮಾನ್ಯವಾಗಿ ಇರುತ್ತೆ. ಬಟ್ ಕೆಲವರಲ್ಲಿ ಅದೇನಾಗಿರುತ್ತೆ ಅಂದ್ರೆ ಎಕ್ಸೆಸಿವ್ ಆಗಿ ಡೆಪೋಸಿಷನ್ ಆಗಿರುತ್ತೆ. ಅದನ್ನ ಸರ್ಜರಿ ಮೂಲಕ ಯಾವ ರೀತಿಯಾಗಿ ತೆಗಿಬಹುದು ಅನ್ನುವಂತಹ ಮಾಹಿತಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಡಾಕ್ಟರ್ ನೀಡಲಿದ್ದಾರೆ. ಸೊ ಟುಡೇಸ್ ಟಾಪಿಕ್ ಇಸ್ ಅಬೌಟ್ ಲೈಪೋಸಕ್ಷನ್. ಸೊ ಇವತ್ತು ನಮ್ಮ ಜೊತೆಗೆ ಎನಪೋಯ ಡೀಮ್ ಟು ಬಿ ಯೂನಿವರ್ಸಿಟಿ ಅಂದ್ರೆ ಎನಪೋಯ ಮೆಡಿಕಲ್ ಕಾಲೇಜು ಇಲ್ಲಿನ ಪ್ಲಾಸ್ಟಿಕ್ ಸರ್ಜರಿಯ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ಚಾಂದಿನಿ ಎಸ್ ಅವರಿದ್ದಾರೆ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸೋಣ. ಎಸ್ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಓಕೆ, ನಾವು ಕೂಡ ಆರಾಮಾಗಿದ್ದೀವಿ. ಲೈಪೋಸಕ್ಷನ್ ಅನ್ನುವಂಥದ್ದು ನಾನು ಹೇಳಿದ ಹಾಗೆ ಫ್ಯಾಟ್ ಡೆಪೋಸಿಷನ್ ಅಂದ್ರೆ ಎಲ್ಲರಲ್ಲೂ ಇರುತ್ತೆ ಸಾಮಾನ್ಯವಾಗಿ, ಕೆಲವರಲ್ಲಿ ಸ್ವಲ್ಪ ಎಕ್ಸೆಸಿವ್ ಆಗಿರುತ್ತೆ. ಈ ಲೈಪೋಸಕ್ಷನ್ ಅನ್ನುವಂಥದ್ದು ಏನು ಅನ್ನುವಂಥದ್ದು? ಬೇಸಿಕ್ಲಿ ಲೈಪೋಸಕ್ಷನ್ ಅಂದರೆ ಒಂದು ಥರದ ಕಾಸ್ಮೆಟಿಕ್ ಪ್ರೊಸೀಜರ್. ಅಂದರೆ ಇಲ್ಲಿ ಪೇಷಂಟಿಗೆ ಯಾವುದೇ ರೀತಿಯ ಕಾಯಿಲೆ ಇಲ್ಲ ಅಥವಾ ರೋಗ ಇಲ್ಲ, ಅವರ ಶರೀರದ ರೂಪವನ್ನು ಬದಲಾಯಿಸಲಿಕ್ಕೋಸ್ಕರ ಮಾಡುವಂಥ ಪ್ರೊಸೀಜರ್ಸಿಗೆ ಕಾಸ್ಮೆಟಿಕ್ ಸರ್ಜರಿ ಅಂತ ಹೇಳ್ತಾರೆ. ಇದರಲ್ಲಿ ಒಂದು ಪ್ರಕಾರದ ಸರ್ಜರಿ ಲೈಪೋಸಕ್ಷನ್. ಸೊ ಇಲ್ಲಿ ನಾವು ಕ್ಯಾನ್ಯುಲಾಸ್ ಅಂತ ಕೆಲವು ಇನ್ಸ್ಟ್ರೂಮೆಂಟ್ಸ್ ಇದೆ. ಒಂದು ಸಣ್ಣ ಸಪೂರದ ಟ್ಯೂಬ್ಗಳಿರ್ತವೆ, ಮೆಟಾಲಿಕ್ ಟ್ಯೂಬ್ಸ್. ಇದನ್ನು ಉಪಯೋಗಿಸಿಕೊಂಡು ಸಣ್ಣ ಸಣ್ಣ ಗಾಯದ ಮೂಲಕ, ಸರ್ಜಿಕಲ್ ವೂಂಡ್ಸ್ ಅಂತ ಹೇಳ್ತೇವೆ, ಇನ್ಸಿಷನ್ಸ್ ಮೂಲಕ ಇದನ್ನು ತೂರಿಸಿ ಶರೀರದಲ್ಲಿ ಎಲ್ಲಿ ಎಬ್ನಾರ್ಮಲ್ ಆಗಿ ಈ ಕೊಬ್ಬಿನಂಶ ಫ್ಯಾಟ್ ಡೆಪಾಸಿಟ್ ಆಗುತ್ತೆ ಅಲ್ಲಲ್ಲಿಂದ ತೆಗೆಯುವಂತಹ ಒಂದು ಸರ್ಜರಿ. ಓಕೆ, ಅಂದ್ರೆ ಲೈಪೋ ಅಂದ್ರೆ ಫ್ಯಾಟ್ ಅಂತ. ಲೈಪೋ ಅಂದ್ರೆ ಫ್ಯಾಟ್, ಸಕ್ಷನ್ ಅಂದ್ರೆ ಅದನ್ನ ತೆಗೆಯುವಂತ ಒಂದು ಸರ್ಜರಿ. ಓಕೆ, ಇನ್ನು ಈ ಸರ್ಜರಿಯನ್ನ ಯಾರೆಲ್ಲ ಮಾಡಿಸ್ಕೋಬಹುದು, ಯಾವ ಕ್ಯಾಂಡಿಡೇಟ್ಸ್ ಗಳಿಗೆ ಇದು ಮಾಡಿಸ್ಕೊಳ್ಬಹುದು ಅನ್ನುವಂಥದ್ದು? ಲೈಪೋಸಕ್ಷನ್ ಅಂತ ಹೇಳಿದ್ರೆ ಎಬ್ನಾರ್ಮಲ್ ಫ್ಯಾಟ್ ಡೆಪಾಸಿಟ್ಸ್ ಅನ್ನು ತೆಗೆಯುವಂಥದ್ದು. ನಾನು ಮೊದಲೇ ಹೇಳಿದೆ, ಇದು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಅಂದರೆ ಇದು ದಪ್ಪ ಇರುವವರು ಅಥವಾ ಒಬೇಸಿಟಿ ಅಂತ ಹೇಳ್ತಾರಲ್ಲ, ಇದಕ್ಕೋಸ್ಕರ ಮಾಡುವಂಥ ಆಪರೇಷನ್ ಅಲ್ಲ. ಇದರಲ್ಲಿ ಎಕ್ಸಸೈಸ್ ಮಾಡಿ ಅಥವಾ ಡಯಟಿಂಗ್ ಮಾಡಿದ ಮೇಲೆ ಎಲ್ಲೆಲ್ಲಿ ಫ್ಯಾಟ್ ಡೆಪಾಸಿಟ್ ಇನ್ನೂ ಉಳ್ಕೊಂಡಿದೆ ಶರೀರದಲ್ಲಿ ಅಂತ ರೆಸಿಸ್ಟೆಂಟ್ ಫ್ಯಾಟ್ ಅಂತ ಹೇಳ್ತೇವೆ ನಾವು. ಎಕ್ಸಸೈಸ್ ಮಾಡಿದ್ರು ಅಥವಾ ಡಯಟಿಂಗ್ ಮಾಡಿದ ಮೇಲೂ ಈ ಕೊಬ್ಬಿನಂಶ ಇಳಿತಾ ಇಲ್ಲ, ಹೋಗ್ತಾ ಇಲ್ಲ ಅಂತ ಹೇಳೋ ಅಂಥ ಫ್ಯಾಟ್ ಡೆಪಾಸಿಟ್ಸನ್ನು ತೆಗಿಲಿಕ್ಕೋಸ್ಕರ ಈ ಸರ್ಜರಿ ಮಾಡುವಂಥದ್ದು. ಸೊ ಅದಕ್ಕೊಂದು ಲಿಮಿಟೆಡ್ ವೆಯ್ಟ್ ರೇಂಜ್ ಇದೆ. ಅಂದರೆ ತೀರಾ ಫ್ಯಾಟ್ ಇರುವವರಲ್ಲಿ ಇದನ್ನು ಮಾಡ್ಲಿಕ್ಕಾಗೋದಿಲ್ಲ ಅಥವಾ ಅವ್ರು ಇದರಿಂದ ಬೆನಿಫಿಟ್ ಪಡ್ಕೊಳ್ಳೋದಿಲ್ಲ. ಎಕ್ಸಸೈಸ್ ಮಾಡಿ ಡಯಟಿಂಗ್ ಮಾಡಿ ಆದಮೇಲೆ ಒಂದು ಪರ್ಟಿಕ್ಯುಲರ್ ವೆಯ್ಟ್ ರೇಂಜಿಗೆ ಬಂದ ಮೇಲೆ ಅಲ್ಲಲ್ಲಿ ಶರೀರದಲ್ಲಿ ಎಬ್ನಾರ್ಮಲ್ ಆಗಿ ಫ್ಯಾಟ್ ಪಾಕೆಟ್ಸ್ ಇದ್ರೆ ಅದನ್ನು ಟಾರ್ಗೆಟ್ ಮಾಡುತ್ತೆ ಈ ಸರ್ಜರಿ. ಓಕೆ, ಅಂದ್ರೆ ಎಕ್ಸಸೈಸ್ ಮಾಡೋದಕ್ಕೆ ಸ್ವಲ್ಪ ಜನ ಈಗ ಉದಾಸೀನ ಮಾಡ್ತಾರೆ. ಸೊ ಅಂತವರು ಈ ಒಂದು ಸರ್ಜರಿ ಮಾಡಿಸ್ಕೋಬಹುದಾ ಅನ್ನುವಂತ ಡೌಟ್ ಇರುತ್ತೆ. ಅದಕ್ಕೆ ಏನ್ ಹೇಳ್ತೀರಾ? ಅದೇ, ಇದೊಂದು ಮಿಸ್ಕನ್ಸೆಪ್ಷನ್. ಐಡಿಯಲ್ ವರ್ಲ್ಡ್ ಅಲ್ಲಿ ಅಂದ್ರೆ ಐಡಿಯಲಿ ಈ ಸರ್ಜರಿನ ತುಂಬಾ ಎಕ್ಸೆಸ್ ವೇಟ್ ಇರುವವರಿಗೆ ಡಿಸೈನ್ ಮಾಡಿರುವಂತದ್ದಲ್ಲ ಇದು. ಆದ್ರೂ ತುಂಬಾ ಜನ ಇದನ್ನ ಮಾಡ್ತಾರೆ. ಲೈಪೋಸಕ್ಷನ್ ಅನ್ನ ಸ್ವಲ್ಪ ಓವರ್ ವೇಟ್ ಇದ್ದವರಿಗೂ ಮಾಡಿ ಬಿಡ್ತಾರೆ. ಬಟ್ ಎಲ್ಲ ಕಂಡೀಷನ್ಸ್ ಐಡಿಯಲ್ ಇರೋದಿಲ್ಲ. ಬಟ್ ಅಂಥವರಿಗೆ ನಾವು ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಅವರಿಗೆ ಎಕ್ಸಸೈಸ್ ಮಾಡ್ಲಿಕ್ಕೆ ಉದಾಸನೆ ಇದ್ದರೆ ಲೈಪೋಸಕ್ಷನ್ ಮಾಡಿ ಆ ಕೊಬ್ಬಿನಂಶ ಎಲ್ಲ ತೆಗೆದ ಮೇಲೆ ಅವ್ರು ಅದೇ ರೀತಿ ಲೈಫ್ ಸ್ಟೈಲ್ ಕಂಟಿನ್ಯೂ ಮಾಡಿದರೆ ಮತ್ತೆ ಆ ಫ್ಯಾಟ್ ಡೆಪಾಸಿಟ್ ಆಗೋ ಸಾಧ್ಯತೆ ಇದೆ. ಅದಕ್ಕೊಂದು ಲಿಮಿಟೇಷನ್ ಇದೆ. ಈಗ ಒಂದು ಸ್ಟೇಜ್ ಸರ್ಜರಿ ಮಾಡಿದ ಮೇಲೆ ತಿರ್ಗಾ ಲೈಪೋಸಕ್ಷನ್ ಮಾಡ್ಬೋದು, ಬಟ್ ಅದ್ರ ಬೆನಿಫಿಟ್ ಅಷ್ಟು ಕಾಣಿಸ್ಕೊಳ್ಳದೆ ಇರುವ ಸಾಧ್ಯತೆ ಇದೆ. ಸೊ ಇದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ಫ್ಯಾಟ್ ಡೆಪಾಸಿಟ್ ತೆಗೆದ ಮೇಲೆ ಅದು ಪುನಃ ರೀಡೆಪಾಸಿಟ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಇದೊಂದು ಮೇಜರ್ ಆಪರೇಷನ್, ಮೇಜರ್ ಸರ್ಜರಿ ಅನ್ನುವಂಥದ್ದು ಲೈಪೋಸಕ್ಷನ್ ಅನ್ನುವಂಥದ್ದು. ಲೈಪೋಸಕ್ಷನ್ ಡಿಪೆಂಡ್ಸ್ ಆನ್, ಈಗ ಮೇಜರ್ ಅಥವಾ ಮೈನರ್, ಇಟ್ ಡಿಪೆಂಡ್ಸ್ ಆನ್ ಎಷ್ಟು ಏರಿಯಾಸನ್ನು ನಾವು ಲೈಪೋಸಕ್ಷನ್ ಮಾಡ್ತೀವಿ ಅಂತ ಹೇಳೋದು. ಈಗ ಫಾರ್ ಎಕ್ಸಾಂಪಲ್, ಈಗ ಹೊಟ್ಟೆಯಲ್ಲಿ ಕೊಬ್ಬಿನಂಶ ಜಾಸ್ತಿ ಡೆಪಾಸಿಟ್ ಆಗಿದ್ರೆ, ಎಸ್ಪೆಷಲಿ ಹೆಂಗಸರಲ್ಲಿ ಇದು ಪ್ರೆಗ್ನೆನ್ಸಿ ಆದ್ರ ಮೇಲೆ ಹೊಟ್ಟೆಯ ಕೆಳಭಾಗದಲ್ಲಿ ಹೆಚ್ಚು ಫ್ಯಾಟ್ ಡೆಪಾಸಿಟ್ ಇರುತ್ತೆ. ಇದನ್ನು ತೆಗಿಲಿಕ್ಕೋಸ್ಕರ ಉಪಯೋಗಿಸ್ಬೋದು. ಈ ಥರ ಒಂದು ಸ್ಮಾಲ್ ಏರಿಯಾದಲ್ಲಿ ಫ್ಯಾಟ್ ಡೆಪಾಸಿಟ್ ತೆಗಿಬೇಕಾದ್ರೆ ಇದನ್ನು ಅಲ್ಲಿಯೇ ಲೋಕಲ್ ಎನೆಸ್ಥೀಸಿಯಾ ಅಂಥೇಳಿ ಆ ಜಾಗದಲ್ಲಿ ಮಾತ್ರ ಎನೆಸ್ಥೆಟಿಕ್ ಇಂಜೆಕ್ಟ್ ಮಾಡಿ ಸಣ್ಣದಾಗಿ ಪೇಷಂಟಿಗೆ ಪ್ರಜ್ಞೆ ತಪ್ಪಿಸದೆ ಮಾಡ್ಬೋದು.
ಲೋಕಲ್ ಎನೆಸ್ಥೀಸಿಯಾ ಆಗಿನೂ ಮಾಡ್ಲಿಕ್ಕಾಗತ್ತೆ ಈ ಪ್ರೊಸೀಜರನ್ನು. ಆದರೆ ನಮ್ಮ ದೇಶದಲ್ಲಿ ಹೆಚ್ಚಾಗಿ ಇದನ್ನು ಪ್ರಜ್ಞೆ ತಪ್ಪಿಸಿ ಅಥವಾ ಜನರಲ್ ಎನೆಸ್ಥೀಸಿಯಾ ಕೊಟ್ಟೇ ಮಾಡ್ತಾರೆ. ಸೊ ಎರಡು ಪ್ರಕಾರ ಮಾಡ್ಬೋದು, ಆದರೆ ಒಂದು ಜಾಗಕ್ಕಿಂತ ಜಾಸ್ತಿ ಜಾಗದಲ್ಲಿ ಕೊಬ್ಬಿನಾಂಶ ತೆಗಿಬೇಕಾದ್ರೆ, ಫಾರ್ ಎಕ್ಸಾಂಪಲ್ ಈಗ ಲೋವರ್ ಆಬ್ಡಮಿನ್ ಅಥವಾ ಹೊಟ್ಟೆಯ ಕೆಳಭಾಗ ಮತ್ತು ತೊಡೆಯಲ್ಲಿ ಸಹ ಕೊಬ್ಬಿನಾಂಶ ಎರಡೂ ಜಾಗದಲ್ಲಿ ತೆಗಿಬೇಕಾದ್ರೆ ತುಂಬ ಪೇನ್ಫುಲ್ ಆಗುತ್ತೆ. ಅಲ್ಲಲ್ಲಿ ಲೋಕಲ್ ಎನೆಸ್ಥೀಸಿಯಾ ಇಂಜೆಕ್ಷನ್ ಕೊಟ್ಟು ತೆಗೆಯೋದು ಜಾಸ್ತಿ ನೋವಾಗುತ್ತಲ್ಲ. ಸೊ ಇಂಥ ಸಿಚುವೇಶನಲ್ಲಿ ನಾವು ಜನರಲ್ ಎನೆಸ್ಥೀಸಿಯಾ ಕೊಟ್ಟು ಪೇಷಂಟನ್ನು ಕಂಫರ್ಟೇಬಲ್ ಆಗಿಟ್ಟು ಮಾಡಲಿಕ್ಕೆ ಪ್ರಿಫರ್ ಮಾಡ್ತೇವೆ. ಓಕೆ, ಅಂದ್ರೆ ಯಾವ್ದಾದ್ರು ಒಂದು ಪಾರ್ಟ್ ಅಲ್ಲಿ ನಾವು ಈ ಲೈಪೋಸೆಕ್ಷನ್ ಮಾಡಕ್ಕಿದ್ರೆ ಲೋಕಲ್ ಅನೆಸ್ಥೇಷಿಯಾ ಕೊಡೋದು. ಅಂದ್ರೆ ಅದು ಕ್ಲಿಯರ್ ಕಟ್ ಇಲ್ಲ, ಬಟ್ ಪೇಷಂಟ್ ಟಾಲರೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಪೇಷಂಟ್ ಇದು ಜನರಲ್ ಫಿಟ್ನೆಸ್, ಈಗ ಹಾರ್ಟ್ ಪೇಷಂಟ್ ಆದ್ರೆ ಲೋಕಲ್ ಎನೆಸ್ಥೀಸಿಯಾ ಕೊಟ್ಟು ಮಾಡೋದು ರಿಸ್ಕಿ. ಸೊ ಅಂತ ಸಿಚುವೇಶನ್ ಅಲ್ಲಿ ಮಾನಿಟರ್ಡ್ ಎನೆಸ್ಥೀಸಿಯಾ ಮಾಡುವಂಥದ್ದು ಸೇಫರ್. ಸೊ ಬೇರೆ ಎಲ್ಲ ಫ್ಯಾಕ್ಟರ್ಸ್ ನೋಡಿಕೊಂಡು, ಇದು ಒನ್ ಕ್ರೈಟೀರಿಯಾ ನಾನು ಹೇಳೋದು, ಒಂದು ಏರಿಯಾ ಆಫ್ ಫ್ಯಾಟ್ ಡೆಪೋಸಿಷನ್ ಅಂತ ಹೇಳಿ. ಫಾರ್ ಎಕ್ಸಾಂಪಲ್ ಡಬಲ್ ಚಿನ್ ಅಂತ ಇದೆ. ಸೊ ಡಬಲ್ ಚಿನ್ನಿಗೆ ಸ್ಮಾಲರ್ ಈ ಥರ ಕ್ಯಾನುಲಾಸ್ ಯೂಸ್ ಮಾಡಿ ಲೈಪೋಸಕ್ಷನ್ ಅಂತ ಮಾಡಿ ಆ ಡಬಲ್ ಚಿನ್ನನ್ನು ತೆಗಿತೇವೆ ನಾವು. ಸೊ ಅದು ಒಂದು ಸಣ್ಣ ಏರಿಯಾ. ಸೊ ಪೇಷಂಟ್ ಕಂಫರ್ಟೇಬಲ್ ಆಗಿರ್ತಾರೆ, ಒಂದು ಸಣ್ಣ ಜಾಗಕ್ಕೆ ಸ್ವಲ್ಪ ಇಂಜೆಕ್ಷನ್ ಕೊಟ್ಟು ಆ ಏರಿಯಾ ಮಾತ್ರ ಎನೆಸ್ಥೆಟೈಸ್ ಮಾಡಿ ಲೈಪೋಸಕ್ಷನ್ ಮಾಡ್ಬೋದು. ಡಾಕ್ಟರ್, ನೀವು ಹೇಳಿದ್ರಿ ಸುಮಾರು ಇದು ಲೋವರ್ ಚಿನ್ ಆಗಿರ್ಬೋದು, ಲೋವರ್ ಅಬ್ಡಮನ್, ಯಾವೆಲ್ಲ ಏರಿಯಾಸ್ಗೆ ಒಂದು ಲೈಪೋಸೆಕ್ಷನ್ ಅನ್ನ ಮಾಡ್ಬೋದು ಅನ್ನುವಂಥದ್ದು. ಸೊ ಇದು ಹೆಂಗಸರಲ್ಲೂ ಮಾಡುತ್ತಾರೆ ಲೈಪೋಸಕ್ಷನ್, ಗಂಡಸರಲ್ಲೂ ಮಾಡ್ತಾರೆ. ಹೆಂಗಸರಲ್ಲಿ ಮತ್ತು ಗಂಡಸರಲ್ಲಿ ಫ್ಯಾಟ್ ಡೆಪೋಸಿಷನ್, ಎಕ್ಸೆಸ್ ಫ್ಯಾಟ್ ಡೆಪೋಸಿಷನ್ ವೇರಿಯಬಲ್ ಜಾಗದಲ್ಲಿ ಇರುತ್ತೆ. ಈಗ ಗಂಡಸರಲ್ಲಿ ಹೆಚ್ಚಾಗಿ ಅವರು ವೆಯ್ಟ್ ಪುಟ್ ಆನ್ ಮಾಡಿದರೆ ಹೊಟ್ಟೆಯಲ್ಲಿ ಜಾಸ್ತಿ ಡೆಪಾಸಿಟ್ ಆಗುತ್ತೆ, ಮತ್ತು ಸೊಂಟದ ಎರಡು ಬದಿಯಲ್ಲಿ ಜಾಸ್ತಿ ಫ್ಯಾಟ್ ಡೆಪಾಸಿಟ್ ಆಗುತ್ತೆ. ಸೊ ಈ ಎರಡು ಏರಿಯಾಸಲ್ಲಿ ಹೆಚ್ಚಾಗಿ ಲೈಪೋಸಕ್ಷನ್ ಮಾಡ್ತೀವಿ. ಹೆಂಗಸರಲ್ಲಿ ಎಸ್ಪೆಷಲಿ ಪ್ರೆಗ್ನೆನ್ಸಿ ಆದ್ರ ಮೇಲೆ ಹೊಟ್ಟೆಯ ಕೆಳಭಾಗದಲ್ಲಿ ಮತ್ತು ಹಿಪ್ಸಲ್ಲಿ ಮತ್ತು ತೊಡೆಯ ಹೊರಭಾಗದಲ್ಲಿ ಹೆಚ್ಚಿನ ಫ್ಯಾಟ್ ಡೆಪಾಸಿಟ್ ಇರುತ್ತೆ. ಸೊ ಈ ಜಾಗದಲ್ಲಿ ಹೆಚ್ಚಾಗಿ ಮಾಡ್ತೇವೆ. ಈಗೀಗ ಕಾಲಿನ ಕಾಫ್ ರೀಜನ್ ಅಂತ ಹೇಳ್ತೀವಲ್ಲ, ಕಾಲಿನ ಹಿಂಬದಿಯಲ್ಲೂ ಲೈಪೋಸೆಕ್ಷನ್ ಮಾಡ್ತೀವಿ ಅಪರೂಪವಾಗಿ. ಈಗ ಜಾಸ್ತಿ ಫ್ಯಾಟ್ ಡೆಪಾಸಿಷನ್ ಕಾಫ್ಸ್ ರೀಜನ್ ಅಲ್ಲಿ ಇದ್ರೆ ಅಲ್ಲಿ ನಾನು ತೆಗಿಬೋದು. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಇಂಡಿಕೇಶನ್ ಇದಕ್ಕೆ ಅಂತ ಹೇಳಿದರೆ ಗೈನಕೋಮ್ಯಾಸ್ಟಿಯಾ ಅಂತ ಹೇಳಿ, ಅದು ಏನು ಅಂತ ತಿಳಿದಿರ್ಬೋದು ಜನರಿಗೆ. ಗೈನಕೋಮ್ಯಾಸ್ಟಿಯಾ ಅಂತ ಹೇಳಿದರೆ ಗಂಡಸರಲ್ಲಿ ಸ್ತನ ದೊಡ್ಡದಾಗಿರುವಂಥದ್ದು, ಅಂದರೆ ಹೆಂಗಸರಾಗಿ ಎಕ್ಸೆಸಿವ್ ಫ್ಯಾಟ್ ಡೆಪಾಸಿಷನ್. ಸೊ ಮೇಲ್ ಬ್ರೆಸ್ ಅಥವಾ ಮೇಲ್ ಬೂಬ್ಸ್ ಅಂತ ಹೇಳ್ತಾರೆ ಇದಕ್ಕೆ. ಇದು ಒಂಥರ ಸಮಾಜದಲ್ಲಿ ತುಂಬ ಸಂಕೋಚ ಉಂಟು ಮಾಡುವಂಥ ಒಂದು ಸಿಚುವೇಶನ್. ಸಣ್ಣ ವಯಸ್ಸಿನ ಕಾಲೇಜ್ ಗೋಯಿಂಗ್ ಹುಡುಗರೆಲ್ಲ ಬಂದು ಈ ಆಪರೇಷನನ್ನು ಮಾಡಿಸ್ಕೊಳ್ತಾರೆ. ಯಾಕಂದರೆ ಇದು ತುಂಬ ಸ್ಟ್ರೇಟ್ ಫಾರ್ವರ್ಡ್ ಆಪರೇಷನ್, ತುಂಬ ಮೇಜರ್ ಆಪರೇಷನ್ ಅಲ್ಲ, ರಿಸ್ಕ್ಸ್ ಕಡಿಮೆ ಮತ್ತು ಬೆನಿಫಿಟ್ ತುಂಬ ಸಿಗ್ನಿಫಿಕೆಂಟ್ ಆಗಿ ಕಾಣಿಸ್ಕೊಳ್ಳುತ್ತೆ. ಸೊ ಇದಕ್ಕೂ ನಾವು ಲೈಪೋಸಕ್ಷನನ್ನು ಯೂಸ್ ಮಾಡ್ತೀವಿ ಈ ಗೈನಕೋಮ್ಯಾಸ್ಟಿಯಾಕ್ಕೆ. ಸೊ ಆ ಬ್ರೆಸ್ಟ್ ಏರಿಯಾದಲ್ಲಿ ಎಕ್ಸೆಸ್ ಫ್ಯಾಟ್ ಡೆಪಾಸಿಟ್ ಇರುವಾಗ ಅದನ್ನು ನಾವು ಸಣ್ಣ ಸಣ್ಣ ಓಪನಿಂಗ್ಸ್ ಮಾಡಿ ಅದರ ಮೂಲಕ ಸಕ್ಷನ್ ಔಟ್ ಮಾಡಿ ತೆಗಿತೇವೆ. ಇನ್ನು ಸಾಮಾನ್ಯವಾಗಿ ಒಂದು ಸಲ ಆಪರೇಷನ್ ಅಥವಾ ಯಾವುದೇ ಒಂದು ಸರ್ಜರಿಗೆ ಅವರು ಆಗಿದ್ರೆ ಅವರಿಗೆ ಸರ್ಜರಿ ಮತ್ತೆ ಲೈಪೋಸೆಕ್ಷನ್ ಅದೇ ಏರಿಯಾದಲ್ಲಿ ಮಾಡ್ಲಿಕ್ಕೆ ಆಗುತ್ತಾ ಅನ್ನುವಂಥ ಒಂದು ಪ್ರಶ್ನೆ. ಇದೊಂದು ಒಳ್ಳೆ ಪ್ರಶ್ನೆ. ಹೌದು, ಮಾಡ್ಲಿಕ್ಕಾಗುತ್ತೆ. ಲೈಪೋಸಕ್ಷನ್ ಅನ್ನ ಸೇಫ್ಲಿ ಸಿಸೇರಿಯನ್ ಸೆಕ್ಷನ್ ಆದ್ಮೇಲೆ ಮಾಡ್ಲಿಕ್ಕಾಗುತ್ತೆ. ಆದರೆ ಕೆಲವು ಸತಿ ಲೈಪೋಸಕ್ಷನ್ ಒಟ್ಟೊಟ್ಟಿಗೆ ನಾವು ಎಬ್ಡಾಮಿನೋಪ್ಲಾಸ್ಟಿ ಅಂತ ಇನ್ನೊಂದು ಆಪರೇಷನ್ ಮಾಡ್ತೇವೆ. ಅದು ಈ ಹೊಟ್ಟೆಯ ಕೆಳಭಾಗದಲ್ಲಿ ಲೂಸ್ ಸ್ಕಿನ್ ಮತ್ತು ಹೆಚ್ಚಿನ ಕೊಬ್ಬಿನಂಶ ಡೆಪಾಸಿಟ್ ಆಗಿರೋದಕ್ಕೆ ಲೈಪೋಸಕ್ಷನ್ ಒಟ್ಟಿಗೆ ಕ್ಲಬ್ ಮಾಡಿ ಈ ಆಪರೇಷನ್ ಮಾಡ್ತೀವಿ. ಅದು ಲೈಪೋಸಕ್ಷನ್ ಜೊತೆಲಿ ಮಾಡುವಾಗ ಈ ಥರ ಇನ್ಸಿಷನ್ಸ್ ಇದ್ದಾಗ ಅಥವಾ ಮುಂಚಿನ ಸ್ಕಾರ್ಸ್ ಇದ್ದಾಗ ನಾವು ಸ್ವಲ್ಪ ಜಾಗ್ರತೆಯಲ್ಲಿ ಮಾಡಬೇಕಾಗುತ್ತೆ. ಎಬ್ಡಾಮಿನಲ್ ಪ್ಲಾಸ್ಟಿ ಬಗ್ಗೆ ನಾನು ಮುಂದೆ ಮಾಹಿತಿ ಹೇಳ್ತೀನಿ ನಿಮಗೆ, ಬಟ್ ಸಿಸೇರಿಯನ್ ಸೆಕ್ಷನ್ ಅಲ್ಲಿ ಸೇಫ್ ಆಗಿ ಮಾಡ್ಬೋದು. ಓಕೆ, ಹಾಗೆ ಇನ್ನು ಈ ಒಂದು ಪ್ರೊಸೀಜರ್ ಯಾವ ರೀತಿ ಆಗಿರುತ್ತೆ ಅಂದ್ರೆ ಸರ್ಜರಿ ಅಂತ ಹೇಳುವಾಗ ಸ್ವಲ್ಪ ಭಯ ಎಲ್ರಿಗೂ ಇದ್ದೇ ಇರುತ್ತೆ. ಯಾವ ರೀತಿಯ ಪ್ರೊಸೀಜರ್ ಇದರಲ್ಲಿ ಇರುತ್ತೆ ಅನ್ನುವಂಥದ್ದು? ಇದು ಜನರಲ್ ಅನೆಸ್ಥೀಸಿಯಾದಲ್ಲಿ ಮಾಡ್ಬೋದು ಅಥವಾ ಲೋಕಲ್ ಅನೆಸ್ಥೀಸಿಯಾ ಕೊಟ್ಟು ಮಾಡ್ಬೋದು. ಸೊ ಲೋಕಲ್ ಅನೆಸ್ಥೀಸಿಯಾ ಕೊಡುವಾಗ ನಾವು ಯಾವ ಏರಿಯಾದಲ್ಲಿ ಲೈಪೋಸಕ್ಷನ್ ಮಾಡ್ತೀವಿ ಆ ಏರಿಯಾದಲ್ಲಿ ಸ್ವಲ್ಪ ಲೋಕಲ್ ಅನೆಸ್ಥೆಟಿಕ್ ಡೆಪಾಸಿಟ್ ಆಗಿ ಅದು ಬಲ್ಜ್ ಆಗುತ್ತೆ. ಸೊ ಅದ್ರ ಮೊದಲೇ ನಾವು ಯಾವ ಏರಿಯಾನ
ತೆಗಿಬೇಕು, ಎಲ್ಲಿ ಎಕ್ಸೆಸ್ ಫ್ಯಾಟ್ ಡೆಪಾಸಿಟ್ ಇದೆ ಅಂತ ಹೇಳೋದನ್ನ ಫಸ್ಟೇ ಮಾರ್ಕ್ ಮಾಡ್ಕೊಳ್ತೇವೆ. ಮತ್ತೆ ಪೇಷಂಟಿಗೆ ಅವ್ರ ಎಕ್ಸ್ಪೆಕ್ಟೇಷನ್ ಕೇಳ್ತೇವೆ. ಪೇಷಂಟ್ ಹೇಳ್ತಾರೆ ನಂಗೆ ಈ ಭಾಗದಲ್ಲಿ ಈ ಥರ ಫ್ಯಾಟ್ ಡೆಪಾಸಿಟ್ ಇದೆ, ಇಲ್ಲಿ ತೆಗಿಸ್ಬೇಕು, ಅಲ್ಲಿ ಸೊ ಅವ್ರ ಎಕ್ಸ್ಪೆಕ್ಟೇಷನ್ಗೂ ನಾವು ಯಾವ ಥರ ರಿಸಲ್ಟ್ ಕೊಡ್ತೀವಿ ಅಂತ ಹೇಳಿ ಅದನ್ನು ನಾವು ಡಿಸ್ಕಸ್ ಮಾಡಿ ಅವರಿಗೆ ರಿಯಲಿಸ್ಟಿಕ್ ಗೋಲ್ಸ್, ರಿಯಲಿಸ್ಟಿಕ್ ಆಗಿ ನಾವು ಯಾವ ರೀತಿ ರಿಸಲ್ಟ್ಸ್ ಕೊಡ್ಬೋದು ಅಂತ ಅವರಿಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಯಾಕಂದರೆ ತುಂಬ ಸತಿ ಕಾಸ್ಮೆಟಿಕ್ ಸರ್ಜರಿಗೆ ಬರುವ ಪೇಷಂಟ್ಸ್ ತುಂಬ ಎಕ್ಸ್ಪೆಕ್ಟೇಷನ್ ಇಂದ ಬರ್ತಾರೆ. ಸೊ ಅವರಿಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಮಾರ್ಕಿಂಗ್ಸ್ ಮಾಡಾದ್ರ ಮೇಲೆ ಸಪೋಸ್ ಈಗ ಜನರಲ್ ಅನೆಸ್ಥೀಸಿಯಾದಲ್ಲಿ ಮಾಡೋದಾದರೆ ನಾವು ಅದನ್ನು ಆ್ಯಂಟಿಸೆಪ್ಟಿಕಲಿ ಕ್ಲೀನ್ ಮಾಡಿ ಯಾವ ಏರಿಯಾ ಟಾರ್ಗೆಟೆಡ್ ಏರಿಯಾಸ್ ಆಫ್ ಫ್ಯಾಟ್ ಡೆಪಾಸಿಷನ್ ಇರುತ್ತಲ್ಲ ಆ ಏರಿಯಾಸಿಗೆ ಯಾವ ರೀತಿಲಿ ನಾವು ಈ ಕ್ಯಾನ್ಯುಲಾಸ್ ನಾನು ಹೇಳಿದೆ ಅಲ್ಲ, ಮೆಟಾಲಿಕ್ ಸ್ಮಾಲ್ ಟ್ಯೂಬ್ಸ್ ಇರುತ್ತೆ, ಒಂದು 5 ಮಿಲಿಮೀಟರ್, ಅದು ವೇರಿಯಬಲ್ ಡಯಾಮೀಟರ್ಸ್ ಇರುತ್ತೆ, 5 ಮಿಲಿಮೀಟರ್ 2 ಮಿಲಿಮೀಟರ್ ಆ ಥರ ವೇರಿಯಬಲ್. ಸೊ ಈ ಕ್ಯಾನ್ಯುಲಾಸ್ ಯಾವ ರೀತಿ ಇನ್ಸರ್ಟ್ ಮಾಡಲಿಕ್ಕೆ ಎಷ್ಟು ದೊಡ್ಡ ಇನ್ಸಿಷನ್ಸ್ ಬೇಕು ಆ ಥರ ಆ ಏರಿಯಾ ಹತ್ತಿರ ಮಾಡಿ ಅದ್ರ ಮೂಲಕ ಈ ಫ್ಯಾಟನ್ನು ಆಕ್ಸೆಸ್ ಮಾಡ್ತೀವಿ. ಆದರೆ ಫ್ಯಾಟನ್ನ ಡೈರೆಕ್ಟ್ಲಿ ತೆಗೆಯುವಾಗ ಅಲ್ಲಿ ಒಳಗಡೆ ಬ್ಲೀಡಿಂಗ್ ಆಗೋ ಸಾಧ್ಯತೆ ಇದೆ, ಇಲ್ಲದಿದ್ರೂ ಆಗುತ್ತೆ. ಬಟ್ ನಾವು ಅದನ್ನು ಸ್ವಲ್ಪ ರೆಡ್ಯೂಸ್ ಮಾಡೋದಕ್ಕೋಸ್ಕರ ಒಂದು ಇನ್ಫಿಲ್ಟ್ರೇಷನ್ ಸೊಲ್ಯೂಷನ್ ಅಥವಾ ಒಂದು ಟ್ಯೂಮಿಸೆಂಟ್ ಸೊಲ್ಯೂಷನ್ ಅಂತ ಯೂಸ್ ಮಾಡ್ತೀವಿ. ಸೊ ಎಷ್ಟು ವಾಲ್ಯೂಮ್ ನಾವು ಒಂದು ಅಂದಾಜು ತೆಗಿಬೇಕಾಗತ್ತೆ ಅಷ್ಟು ವಾಲ್ಯೂಮ್ನಷ್ಟು ಫ್ಲೂಯಿಡ್ ಫಸ್ಟ್ ಹಾಕ್ಕೊಳ್ತೀವಿ. ಆ ಇನ್ಸಿಷನ್ಸ್ ಮೂಲಕ, ಆ ಕ್ಯಾನ್ಯುಲಾ ಮೂಲಕ ಆ ಇನ್ಫಿಲ್ಟ್ರೇಷನ್ ಸೊಲ್ಯೂಷನ್ ಹಾಕಿ ಆ ಫ್ಯಾಟನ್ನ ಸ್ವಲ್ಪ ಲಿಕ್ವಿಫೈ ಮಾಡಲಿಕ್ಕೆ ಹೈಲುರಾನಿಡೇಸ್ ಅಂತ ಒಂದು ಎನ್ಸೈಮು ಇರುತ್ತೆ ಅದರಲ್ಲಿ, ಮತ್ತು ಸ್ವಲ್ಪ ಲೋಕಲ್ ಎನೆಸ್ಥೆಟಿಕ್ಕು ಇರುತ್ತೆ ಆ ಸೊಲ್ಯೂಷನಲ್ಲಿ. ಪ್ಲಸ್ ಅಲ್ಲಿ ಬ್ಲೀಡಿಂಗ್ ಕಮ್ಮಿ ಮಾಡಲಿಕ್ಕೋಸ್ಕರ ಒಂದು ಏನು ಎಡ್ರಿನಾಲಿನ್ ಅಂತ ಹೇಳಿ ಒಂದು ಮೆಡಿಕೇಶನ್ ಅದರಲ್ಲಿ ಇರುತ್ತೆ. ಸೊ ಇದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಇನ್ಫಿಲ್ಟ್ರೇಷನ್ ಸೊಲ್ಯೂಷನನ್ನು ಆ ಜಾಗದಲ್ಲಿ ಇನ್ಫ್ಯೂಸ್ ಮಾಡ್ತೀವಿ. ಸೊ ಅದು ಅದೇ ರೀತಿ ಒಂದು ಫ್ಯಾನ್ ಶೇಪ್ಡಾಗಿ ಆ ಏರಿಯಾನ ಫುಲ್ ಕವರ್ ಮಾಡಿ ಬರ್ತೀವಿ ಆದಷ್ಟು ಸಣ್ಣ ಇನ್ಸಿಷನ್ ಮೂಲಕ. ಮತ್ತು ಒಂದು 10 ನಿಮಿಷ ವೆಯ್ಟ್ ಮಾಡ್ತೀವಿ. 10 ನಿಮಿಷ ಆ ಮೆಡಿಸಿನ್ ಅಲ್ಲಿ ಆ್ಯಕ್ಟ್ ಆದ್ರ ಮೇಲೆ ಫ್ಯಾಟ್ ಸ್ವಲ್ಪ ಅಂದರೆ ಲೂಸನ್ ಅಪ್ ಆಗಿ ಮತ್ತು ಬ್ಲೀಡಿಂಗಿಗೆ ಆ ಮೆಡಿಸಿನ್ ಆ್ಯಕ್ಟ್ ಆಗಿ ಬ್ಲೀಡಿಂಗ್ ರೆಡ್ಯೂಸ್ ಮಾಡಲಿಕ್ಕೋಸ್ಕರ ಎಡ್ರಿನಾಲಿನ್ ಆ್ಯಕ್ಟ್ ಆದ್ರ ಮೇಲೆ ಮತ್ತೆ ಇದು ಈ ಲೈಪೋಸಕ್ಷನ್ ಕ್ಯಾನ್ಯುಲಾಸ್ ಮೂಲಕ ಅದನ್ನು ಆಸ್ಪಿರೇಟ್ ಮಾಡ್ತೀವಿ ಅಥವಾ ಸಕ್ಷನ್ ಔಟ್ ಮಾಡ್ತೀವಿ, ತೆಗಿತೀವಿ. ಸೊ ಅದು ಹೋಗಿ ಒಂದು ಸಕ್ಷನ್ ಅಪ್ಯಾರಟಸಲ್ಲಿ ಕಲೆಕ್ಟ್ ಆಗುತ್ತೆ. ಸೊ ಅದರಲ್ಲಿ ನಾವು ಮೆಷರ್ ಮಾಡ್ಬೋದು ಎಷ್ಟು ವಾಲ್ಯೂಮ್ ಅಥವಾ ಎಷ್ಟು ಅಂಶ ಫ್ಯಾಟ್ ನಾವು ತೆಗೆದಿದ್ದೀವಿ ಅಂತ ಹೇಳಿ. ಸೊ ನಾವು ಡ್ರಿಪ್ಸ್ ಮೂಲಕ ಇದನ್ನು ಕೊಡ್ತೀವಿ, ಅಂದರೆ ಈ ಥ್ರೂ ಒಂದು ಇನ್ಫ್ಯೂಷನ್ ಸೆಟ್ ಮೂಲಕ ಈ ಇನ್ಫಿಲ್ಟ್ರೇಷನ್ ಸೊಲ್ಯೂಷನನ್ನು ಹಾಕ್ತೀವಿ ಆ ಜಾಗಕ್ಕೆ, ಮತ್ತು ಸಕ್ಷನ್ ಮಾಡಿದ್ದು ಹೋಗಿ ಸಕ್ಷನ್ ಅಪ್ಯಾರಟಸಲ್ಲಿ ಕಲೆಕ್ಟ್ ಆಗುತ್ತೆ. ಸೊ ನಾವು ಶರೀರದ 2 ಸೈಡ್ ಆಪ್ರೇಷನ್ ಮಾಡ್ತಾ ಇದ್ರೆ, ಈಗ ಸಪೋಸ್ ಥೈಸ್, ಸೊ ರೈಟ್ ಥೈಯಲ್ಲಿ ಎಷ್ಟು ವಾಲ್ಯೂಮ್ ಅಂತ ನಮಗೆ ಅಂದಾಜಿರುತ್ತೆ. ಸೊ ಲೆಫ್ಟ್ ಥೈಯಲ್ಲೂ ಸಾಧಾರಣ ಮಟ್ಟಿಗೆ ಅಷ್ಟೇ ಬರಬೇಕು ಅಂತ ಹೇಳಿ ನಮಗೆ ಒಂದು ಐಡಿಯಾ ಬರುತ್ತೆ. ಒಂದು ನಾವು ಕಣ್ಣಂದಾಜಲ್ಲಿ ನಮಗೆ ಎಸೆಸ್ ಮಾಡಿ ಗೊತ್ತಾಗುತ್ತೆ 2 ಕಡೆ ಸಿಮೆಟ್ರಿ ಚೆನ್ನಾಗಿ ಬಂದಿದೆಯಾ ಇಲ್ವಾ ಅಂತ ಹೇಳಿ. ಇನ್ನೊಂದು ಈ ವಾಲ್ಯೂಮ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೋದು. ಸರ್ಜರಿ ಆದ ಜಾಗದಲ್ಲಿ ಏನಾದರೂ ಬಲ್ಕಿ ಆಗಿ ಕಾಣುತ್ತಾ ಅಥವಾ ಅದು ಫಿಟ್ ಆಗಿರುತ್ತಾ, ಯಾವ ರೀತಿಯಾಗಿರುತ್ತೆ? ಇಮಿಡಿಯೇಟ್ ಆಗಿ ಸರ್ಜರಿ ಆಗಿದ ತಕ್ಷಣ ತುಂಬಾ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಒಂದು ನಾವು ಇನ್ಫಿಲ್ಟ್ರೇಷನ್ ಸೊಲ್ಯೂಷನ್ ಹಾಕಿರ್ತೀವಿ, ಆಗ ಬಲ್ಜ್ ಆಗುತ್ತೆ, ಫಸ್ಟ್ ನಾರ್ಮಲ್ಗಿಂತ ಜಾಸ್ತಿ ಬಲ್ಜ್ ಆಗುತ್ತೆ. ಮತ್ತೆ ನಾವು ತೆಗೆದ ಮೇಲೆ ಇಮಿಡಿಯೇಟ್ ರಿಸಲ್ಟ್ ತುಂಬ ಚೆನ್ನಾಗಿರುತ್ತೆ. ಬಟ್ ನಾವು ಪೇಷಂಟ್ಸಿಗೆ ಎಕ್ಸ್ಪ್ಲೇನ್ ಮಾಡ್ತೀವಿ, ಇದು ಫಸ್ಟ್ 24 to 48 ಅವರ್ಸಲ್ಲಿ ಈ ಸ್ವೆಲ್ಲಿಂಗ್ ಜಾಸ್ತಿ ಆಗುತ್ತೆ. ಸೊ ಅವ್ರು ಹೆದರ್ಕೊಳ್ಬಾರ್ದು, ಇದು ಫ್ಯಾಟ್ ಡೆಪಾಸಿಟ್ ತೆಗಿಲಿಕ್ಕೆ ಹೋಗಿ ಜಾಸ್ತಿ ಆಯಿತು ಅಂತ ಅಂದ್ಕೊಳ್ಬಾರ್ದು. ಯಾಕಂದರೆ ಅದು ಒಂದು ಥರದ ಏನು ಹೇಳೋದು, ಸ್ವಲ್ಪ ಟ್ರಾಮಾ ಆಗುತ್ತೆ ಆ ಜಾಗಕ್ಕೆ. ನಾವು ಸಣ್ಣ ಸಣ್ಣ ಟನಲ್ಸ್ ಮೂಲಕ ಇದನ್ನು ಫ್ಯಾಟನ್ನು ತೆಗಿತೀವಿ. ಸೊ ಎಲ್ಲೆಲ್ಲಿ ಆ ಕ್ಯಾನ್ಯುಲಾ ತೂರಿಸ್ತೀವಿ ಅಲ್ಲಲ್ಲಿ ಸ್ವಲ್ಪ ಸಣ್ಣ 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 ಬ್ಲೀಡಿಂಗ್ ಆಗುತ್ತೆ, ಸ್ಮಾಲ್ ಬ್ಲಡ್ ವೆಸಲ್ಸಿಂದ. ಸೊ ಅದರಿಂದಾಗಿ ಸ್ವಲ್ಪ ನಾರ್ಮಲಿ ಇದು ಬಾಡಿ ರೆಸ್ಪಾನ್ಸಿಂದಾಗಿ ಅದು ಸ್ವೆಲ್ಲಿಂಗ್ ಬಂದೇ ಬರುತ್ತೆ, ಅದು ಕಮ್ಮಿ ಆಗ್ತಾ ಬರುತ್ತೆ. ಸೊ ಮ್ಯಾಕ್ಸಿಮಮ್ ಇದ್ರದ್ದು ಬೆನಿಫಿಟ್ ಕಾಣಿಸ್ಕೊಳ್ಬೇಕಾದ್ರೆ ಅಟ್ಲೀಸ್ಟ್ 3 to 6 months ವೇಟ್ ಮಾಡಬೇಕು ಮ್ಯಾಕ್ಸಿಮಮ್. ಏನು ಹೇಳೋದು, ಇದ್ರದ್ದು ರಿಸಲ್ಟ್ ನೋಡಬೇಕಾದ್ರೆ. ಡಾಕ್ಟರ್, ಲೈಪೋಸಕ್ಷನ್ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ನಿಮ್ಮಿಂದ ನಾವು ಪಡ್ಕೊಳ್ಳಿಕ್ಕಿದ್ದೇವೆ. ಒಂದು ಸಣ್ಣ ವಿರಾಮವನ್ನು ತಗೊಂಡು ವೀಕ್ಷಕರೇ, ಈ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ಬಳಿಕ. ದಕ್ಷಿಣ ಕನ್ನಡದ ಪ್ರಖ್ಯಾತ ಹಾಗೂ ಪ್ರಪ್ರಥಮ ಡೀಮ್ಡ್ ಟು ಬಿ ಯೂನಿವರ್ಸಿಟಿ ಎಂಬ ಹೆಗ್ಗಳಿಕೆ ಪಡೆದ ವಿಶ್ವವಿದ್ಯಾಲಯ ಎನಪೋಯ ಡೀಮ್ಡ್ ಟು ಬಿ ಯೂನಿವರ್ಸಿಟಿ. ಎನಪೋಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮೂಡಬಿದ್ರೆ ಇಂಜಿನಿಯರಿಂಗ್ ನ ಈ ಕೋರ್ಸ್ಗಳಿಗೆ ಅರ್ಜಿ ಆಹ್ವಾನಿಸಿದೆ. ಬಿಇ ಇನ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಎಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಎಂಜಿನಿಯರಿಂಗ್, ಮೆಕ್ಯಾನಿಕಲ್ ಎಂಜಿನಿಯರಿಂಗ್. ಈ ಕಾಲೇಜು ನೀಡುತ್ತದೆ ಹಲವಾರು ಸೌಕರ್ಯಗಳು: ಕ್ಲಾಸ್ ರೂಮ್ಸ್, ಸೆಮಿನಾರ್ ಹಾಲ್, ಲೈಬ್ರರಿ, ಕ್ಯಾಂಟೀನ್,
ಟ್ರಾನ್ಸ್ಪೋರ್ಟ್ ಅಂಡ್ ಹಾಸ್ಟೆಲ್, ಇಂಡೋರ್ ಅಂಡ್ ಔಟ್ಡೋರ್ ಗೇಮ್ಸ್, ಎಂಪ್ಲಾಯ್ಮೆಂಟ್ ಅಂಡ್ ಪ್ಲೇಸ್ಮೆಂಟ್ ಸೆಲ್. ಏನಪೋಯದಲ್ಲಿದೆ ಐಷಾರಾಮಿ ಫೆಸಿಲಿಟೀಸ್. ಓದೋದಕ್ಕೆ ಪೂರಕ ಹಾಗೂ ನಿಮ್ಮ ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾಗಿರುವ ಫೆಸಿಲಿಟೀಸ್. ವಿರಾಮದ ಬಳಿಕ ಎನ್ನಾರೋಗ್ಯ ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆಗೆ ಡಾಕ್ಟರ್ ಚಾಂದಿನಿ ಎಸ್ ಅವರಿದ್ದಾರೆ. ನಮಗೆ ಲೈಪೋಸಕ್ಷನ್ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ರು. ಎಸ್ ಡಾಕ್ಟರ್, ನೀವು ಹೇಳಿದ್ರಿ ಕೆಲವೊಂದು ಸಮಯದಲ್ಲಿ ಅದು ರೀಗೇನ್ ಆಗುವ ಚಾನ್ಸಸ್ ಇರುತ್ತೆ. ಫ್ಯಾಟ್ ಒಂದು ಸರ್ಜರಿ ಆದ ಜಾಗದಲ್ಲಿ ಇನ್ನೊಂದ್ಸಲ ಲೈಪೋಸಕ್ಷನ್ಗೆ ಕೆಲವು ಜನ ಬರ್ತಾರೆ ಅಂತ ಹೇಳಿದ್ರಿ. ಈ ಒಂದು ಫ್ಯಾಟ್ ರೀಗೇನ್ ಆಗುವಾಗ ಒಂದು ಎಷ್ಟು ಸಮಯದ ನಂತರ ಇದು ಆಗ್ಬಹುದು ಅನ್ನುವಂಥದ್ದು? ಇದು ಎಕ್ಸಾಕ್ಟ್ ಎಸ್ಟಿಮೇಟ್ ಹೇಳೋದು ಕಷ್ಟ. ಬಟ್ ಯೂಶಲಿ ನಾವು ಲೈಪೋಸಕ್ಷನ್ ಅಡ್ವೈಸ್ ಮಾಡೋ ಮುಂಚೆ ಒಂದು 6 to 12 months ಪೇಷಂಟ್ ಒಂದು ಸ್ಟೇಬಲ್ ವೆಯ್ಟನ್ನು ಮೇಂಟೈನ್ ಮಾಡ್ಲಿಕ್ಕೆ ಆಗುತ್ತೆ ಅಂತ ಹೇಳಿ ಅವರಿಗೆ ಕೌನ್ಸಿಲ್ ಮಾಡಿ ಅವರಿಗೆ ಅದನ್ನು ತೋರಿಸಿ ಕೊಡಲಿಕ್ಕೆ ಹೇಳಬೇಕು. ಇಲ್ಲಿ ನಮ್ಮ ಸಿಸ್ಟಮಲ್ಲಿ ಯೂಶಲಿ ಪೇಷಂಟ್ ಬಂದ ತಕ್ಷಣ ನಾವು ಆಪ್ರೇಷನ್ ಮಾಡಿಬಿಡ್ತೇವೆ, ಅವರಿಗೆ ಆಪ್ರೇಷನ್ ಡೇಟ್ ಕೊಟ್ಟು ಮಾಡ್ತೇವೆ. ಬಟ್ ಇದು ಐಡಿಯಲಿ ಮಾಡಬೇಕು. ಎಕ್ಸಾಕ್ಟ್ ಎಸ್ಟಿಮೇಟ್ ಹೇಳೋದು ಕಷ್ಟ. ಬಟ್ ನಾರ್ಮಲ್ ಬಾಡಿ ಹೇಗೆ ಫ್ಯಾಟ್ ಡೆಪಾಸಿಟ್ ಮಾಡುತ್ತೆ ಆ ರೇಟಲ್ಲೇ ತಿರ್ಗಾ ಫ್ಯಾಟ್ ಡೆಪಾಸಿಟ್ ಆಗೋ ಸಾಧ್ಯತೆ ಇದೆ. ಯಾಕಂದರೆ ನಾವು ಲೈಪೋಸಕ್ಷನ್ ಮಾಡುವಾಗ ಚರ್ಮದ ಅಡಿಯಲ್ಲಿರುವ ಕೊಬ್ಬಿನ ಅಂಶವನ್ನು ಲೇಯರ್ಸಲ್ಲಿ ತೆಗಿತೇವೆ. ಸೊ ಅದರಲ್ಲಿ ಒಂದು ಸೂಪರ್ಫಿಷಿಯಲ್ ಲೇಯರ್ ಅಥವಾ ಮೇಲಿನ ಭಾಗ, ಮತ್ತು ಒಂದು ಇಂಟರ್ಮೀಡಿಯೇಟ್ ಮಧ್ಯದ ಭಾಗ, ಮತ್ತು ಡೀಪರ್ ಲೇಯರ್ ಅಂತ ಆಲ್ಮೋಸ್ಟ್ 3 ಲೇಯರ್ಸಲ್ಲಿ ನಾವು ಅದನ್ನು ಟಾರ್ಗೆಟ್ ಮಾಡ್ತೇವೆ ಲೈಪೋಸಕ್ಷನ್ ಮಾಡುವಾಗ. ಸೊ ಸೂಪರ್ಫಿಷಿಯಲ್ ಲೇಯರ್ ಅಥವಾ ತುಂಬ ಮೇಲಿನ ಭಾಗವನ್ನು ನಾವು ಟಾರ್ಗೆಟ್ ಮಾಡೋದಿಲ್ಲ. ಯಾಕಂತ ಹೇಳಿದರೆ ಅದರಲ್ಲಿ ಏರು ತಗ್ಗು ಕಾಣಿಸ್ಕೊಳ್ಳೋದು ಜಾಸ್ತಿ. ಅಂದರೆ ಕಾಂಟೋರ್ ಇರ್ರೆಗ್ಯುಲಾರಿಟೀಸ್ ಅಂತ ಹೇಳ್ತೇವೆ ನಾವು. ಸರ್ಫೇಸಲ್ಲಿ ಸ್ವಲ್ಪ ಎಸಿಮೆಟ್ರಿಯಾಗಿ ನಾವು ತೆಗೆದಿದ್ರೆ ಅದು ಕಾಣಿಸ್ಕೊಳ್ಳೋದು ಜಾಸ್ತಿ. ಸೊ ನಾವು ಡೀಪರ್ ಫ್ಯಾಟನ್ನು ಆಕ್ಸೆಸ್ ಮಾಡೋದು ಜಾಸ್ತಿ ಈ ಸರ್ಜರಿಯಲ್ಲಿ. ಸೊ ಫ್ಯಾಟ್ ಅಂಶ ನಾವು ಪೂರ್ತಿ ತೆಗಿಲಿಕ್ಕೆ ಸಾಧ್ಯ ಇಲ್ಲ ಲೈಪೋಸಕ್ಷನಲ್ಲಿ. ಸೊ ಎಲ್ಲೆಲ್ಲಿ ಫ್ಯಾಟ್ ಸೆಲ್ಸ್ ಇರುತ್ತೆ ಅದು ಮತ್ತೆ ಅದರಲ್ಲಿ ಫ್ಯಾಟ್ ಡೆಪಾಸಿಟ್ ಆಗೇ ಆಗುತ್ತೆ. ಅದನ್ನು ನಾವು ತಡೆ ಹಿಡಿಲಿಕ್ಕಾಗೋದಿಲ್ಲ. ಇನ್ನು ಡಾಕ್ಟರ್, ಈಗ ಸರ್ಜರಿ ಆದ ನಂತರ ಇದರಿಂದ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆಯಾ ಈ ಒಂದು ಸರ್ಜರಿಯಿಂದ ಅನ್ನುವಂಥ ಒಂದು ಪ್ರಶ್ನೆ. ಸೊ ನಾನು ಮೊದಲೇ ಹೇಳಿದಾಗೆ ಲೈಪೋಸಕ್ಷನನ್ನು ಜನರಲ್ ಎನೆಸ್ಥೀಸಿಯಾ ಕೊಟ್ಟು ಮಾಡ್ಬೋದು, ಲೋಕಲ್ ಎನೆಸ್ಥೀಸಿಯಾದಲ್ಲೂ ಮಾಡ್ಬೋದು. ಸೊ ಜನರಲ್ ಎನೆಸ್ಥೀಸಿಯಾ ಕೊಟ್ಟು ಮಾಡಿದರೆ ಜನರಲ್ ಎನೆಸ್ಥೀಸಿಯಾದಲ್ಲಿ ಇರುವಂಥ ಸೈಡ್ ಇಫೆಕ್ಟ್ಸ್ ಎಲ್ಲ ಇದಕ್ಕೆ ಎಫೆಕ್ಟ್ ಆಗೋ ಸಾಧ್ಯತೆ ಇದೆ. ಈಗ ಪೇಷಂಟಿಗೆ ಹಾರ್ಟ್ ಪ್ರಾಬ್ಲಮ್ ಇದ್ದರೆ BP ಫ್ಲಕ್ಚುಯೇಟ್ ಆಗೋ ಸಾಧ್ಯತೆ ಇರ್ಬೋದು. ಮತ್ತು ಈ ಆಪ್ರೇಷನ್ ಮಾಡ್ತಾ ಇದ್ದಾಗ ನಾವು ಇನ್ಫಿಲ್ಟ್ರೇಷನ್ ಸೊಲ್ಯೂಷನ್ ಅಂತ ಹೇಳಿದೆ ನಾನು, ಟ್ಯೂಮಿಸೆಂಟ್ ಸೊಲ್ಯೂಷನ್ ಅಂತ ಹೇಳಿ ನಾವು ಫ್ಯಾಟ್ ಸಕ್ಷನ್ ಮಾಡೋ ಮುಂಚೆ ಫ್ಲೂಯಿಡ್ ಹಾಕ್ತೀವಿ ಆ ಏರಿಯಾಕ್ಕೆ. ಸೊ ಈ ಫ್ಲೂಯಿಡ್ ಇಂದಾಗಿ ಪೇಷಂಟ್ ಬಾಡಿಯಲ್ಲಿ ಓವರ್ ಫ್ಲೂಯಿಡ್ ಜಾಸ್ತಿ ಆಗೋ ಸಾಧ್ಯತೆ ಇದೆ. ಈಗ ಎನೆಸ್ಥೆಟಿಸ್ಟಿಗೂ ನಾವು ಹೇಳಬೇಕು ನಾವು ಎಷ್ಟು ವಾಲ್ಯೂಮ್ ಫ್ಲೂಯಿಡ್ ಕೊಡ್ತಾ ಇದ್ದೀವಿ, ಯಾಕಂದರೆ ಅವರು ಸೈಮಲ್ಟೇನಿಯಸ್ ಆಗಿ ಡ್ರಿಪ್ಸ್ ಕೊಡ್ತಾ ಇರ್ತಾರೆ. ಸೊ ಒಂದು ಫ್ಲೂಯಿಡ್ ಓವರ್ಲೋಡ್ ಆಗುವ ಅಪರೂಪ ಸಾಧ್ಯತೆ ಇದೆ. ಅದನ್ನು ನಾವು ರೆಗ್ಯುಲೇಟ್ ಮಾಡಿ ಮಾಡ್ತೀವಿ. ಸೊ ಫ್ಲೂಯಿಡ್ ಓವರ್ಲೋಡ್ ಅಂತ ಆದರೆ ಹಾರ್ಟಿನ ಮೇಲೆ ಸ್ವಲ್ಪ ಪ್ರಭಾವ ಬೀರೋ ಸಾಧ್ಯತೆ ಇದೆ ಅದು. ಆದರೆ ಓವರಾಲ್ ಲೈಪೋಸಕ್ಷನ್ನು ಸುಮಾರಾಗಿ ಸೇಫ್ ಪ್ರೊಸೀಜರ್, ಅಂತ ರಿಸ್ಕ್ ಇರುವಂಥ ಪ್ರೊಸೀಜರ್ ಅಲ್ಲ. ಮತ್ತು ಇಮಿಡಿಯೇಟಾಗಿ ಆಪ್ರೇಷನ್ ಆಗಿದ ತಕ್ಷಣ ಬ್ರೂಸಿಂಗ್ ಅಂತ ಆಗುತ್ತೆ. ಅಂದರೆ ಯಾವ ಜಾಗದಲ್ಲಿ ನಾವು ಲೈಪೋಸಕ್ಷನ್ ಮಾಡಿರ್ತೀವಿ ಅಲ್ಲಲ್ಲಿ ಚರ್ಮದ ಅಡಿಯಲ್ಲಿ ಸ್ವಲ್ಪ ಸ್ವಲ್ಪ ರಕ್ತ ಹೆಪ್ಪು ಕಟ್ಟಿ ಕಾಣಿಸ್ಕೊಳ್ಳೋ ಸಾಧ್ಯತೆ ಇದೆ. ಅದು ಸ್ವಲ್ಪ ಪಿಗ್ಮೆಂಟೇಷನ್ ಆಗಿ ಕಾಣುತ್ತೆ. ಇದು ಪರ್ಮನೆಂಟ್ ಅಲ್ಲ. ಇದು ಒಂದು 1 week ಒಳಗಡೆ ಯೂಶಲಿ ರಿಸಾಲ್ವ್ ಆಗುತ್ತೆ ಅಥವಾ ಲೈಟನ್ ಆಗ್ತಾ ಬರುತ್ತೆ. ಈಗ ನಮಗೆ ಸಾಧಾರಣವಾಗಿ ಏನಾದರೂ ಏಟು ಆದರೆ ತಗಲಿದ್ರೆ ಅಲ್ಲಿ ಸ್ವಲ್ಪ ಕಪ್ಪಾಗಿ ಕಾಣಿಸುತ್ತಲ್ವ ಚರ್ಮದ ಅಡಿಯಲ್ಲಿ, ಇದೇ ರೀತಿ. ಸೊ ಲೈಪೋಸಕ್ಷನ್ ಮಾಡಿದಾಗ ಅಲ್ಲಲ್ಲಿ ಸಣ್ಣ ಸಣ್ಣ ಆ ಥರ ಡಿಸ್ಕಲರ್ಡ್ ಪ್ಯಾಚಸ್ ಇರ್ಬೋದು, ಆದರೆ ಇದು ಪರ್ಮನೆಂಟ್ ಅಲ್ಲ. ಸೊ ಪೇಷಂಟ್ಸಿಗೆ ನಾವು ಹೇಳಿಟ್ಟಿರ್ತೀವಿ, ಅದನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಪ್ಯಾಚಸ್ ಅಂತಲ್ಲ, ಈಗ ಬ್ರೂಸಿಂಗ್ ಅಂತ ಹೇಳ್ತೀವಿ ನೋಡಿ, ಅದು ಕನ್ನಡ ಶಬ್ದ ಬರ್ತಾ ಇಲ್ಲ ನನಗೆ. ಏನಾದರೂ ಗುದ್ದಿ ಹೋದರೆ ಅಥವಾ ತಗಲಿ ಹೋದರೆ ಅಲ್ಲಿ ಸ್ವಲ್ಪ ರಕ್ತ ಚರ್ಮದ ಅಡಿಯಲ್ಲಿ ಹೆಪ್ಪುಗಟ್ಟುತ್ತೆ. ಆ ಥರ ಲೈಟಾಗಿ ಅಪರೂಪವಾಗಿ ಆಗುವ ಸಾಧ್ಯತೆ ಇರುತ್ತೆ. ಆಗಲೇಬೇಕಂತಿಲ್ಲ, ಬಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಪೇಷಂಟ್ಸಿಗೆ ನಾವು ಯೂಶಲಿ ಆಪ್ರೇಷನ್ ಮುಂಚೆ ಈಗ ಬ್ಲೀಡಿಂಗ್ ಟೆಂಡೆನ್ಸಿ ಇರುವವರಿಗೆ ಅಥವಾ ಈಗ ಆಸ್ಪಿರಿನ್ ಅಂತ ಟ್ಯಾಬ್ಲೆಟ್ಸ್ ರಕ್ತವನ್ನು ತೆಳು ಮಾಡುವಂಥದ್ದು ಅಥವಾ ರಕ್ತ ಹೆಪ್ಪು ಕಟ್ಟುವುದನ್ನು ನಿಧಾನಗೊಳಿಸುವಂಥ ಟ್ಯಾಬ್ಲೆಟ್ಸ್ ತಗೊಳ್ತಾ ಇದ್ದರೆ ಅದನ್ನು ಅವಾಯ್ಡ್ ಮಾಡ್ತೀವಿ ಈ ಪ್ರೊಸೀಜರ್ ಮಾಡಿದಾಗ. ಸೊ ಇದೊಂದು ಸಾಧ್ಯತೆ. ಇನ್ನೊಂದು ಲೈಪೋಸಕ್ಷನ್ ಆದ್ರ ಮೇಲೆ ನಾನು ಹೇಳಿದೆ ಅಲ್ಲ, ಕಾಂಟೋರ್ ಇರ್ರೆಗ್ಯುಲಾರಿಟೀಸ್ ಅಂತ ಆಗೋ ಸಾಧ್ಯತೆ ಇದೆ. ಅಥವಾ ಎಸಿಮೆಟ್ರಿ, ಈಗ ನಾವು ಮೇಲ್ ಬ್ರೆಸ್ಟ್ ಅಥವಾ ಗೈನಕೋಮ್ಯಾಸ್ಟಿಯಾಗೆ ನಾವು ಈ ಪ್ರೊಸೀಜರ್ ಮಾಡ್ತೀವಲ್ಲ, ಸೊ ಅಲ್ಲಿ ಒಂದು ಸೈಡಲ್ಲಿ ಜಾಸ್ತಿ ಫ್ಯಾಟ್ ಅಂಶ ತೆಗೆದಿದ್ರೆ ಸೊ ಒಂದು ಬ್ರೆಸ್ಟ್ ಇನ್ನೊಂದು ಸೈಡಿಂದ
ದೊಡ್ಡದಾಗಿ ಕಾಣಿಸ್ಕೊಳ್ಳೋ ಸಾಧ್ಯತೆ ಇದೆ. ಸೊ ಪೇಷಂಟಿಗೆ ಅದು ಫುಲ್ ಇಫೆಕ್ಟ್ ಬರೋ ತನಕ ವೆಯ್ಟ್ ಮಾಡ್ಲಿಕ್ಕೆ ಹೇಳಬೇಕಾಗತ್ತೆ ನಾವು. ಯಾಕಂತ ಹೇಳಿದರೆ ಇನಿಷಿಯಲಿ ಅದು ಒಂದು ಜಾಸ್ತಿಯಾಗಿ ಕಾಣಿಸ್ಕೊಂಡ್ರು ಅದು ಬರೀ ಸ್ವೆಲ್ಲಿಂಗಿಂದಾಗಿ ಅಥವಾ ಫ್ಲೂಯಿಡ್ ಕಲೆಕ್ಷನಿಂದಾಗಿ ಆಗಿರೋ ಸಾಧ್ಯತೆ ಇದೆ. ಸೊ ಪೇಷಂಟಿಗೆ ಇಮಿಡಿಯೇಟ್ಲಿ ಆಪ್ರೇಟ್ ಮಾಡಲಿಕ್ಕಾಗಲ್ಲ. ಆಪ್ರೇಷನ್ ಮಾಡಿ ನಾವು ಫುಲ್ ಇಫೆಕ್ಟ್ ನೋಡಿ 3 to 6 months ವೆಯ್ಟ್ ಮಾಡಿ ಮತ್ತೆ ತಿರ್ಗಾ ಸಿಮೆಟ್ರಿ ಅಸೆಸ್ ಮಾಡಬೇಕಾಗತ್ತೆ. ಸೊ ಈ ಕಾಂಟೋರ್ ಎಬ್ನಾರ್ಮ್ಯಾಲಿಟೀಸ್ ಆರ್ ವೆರಿ ರೇರ್. ನಾವು ಯೂಶಲಿ ವಿಸಿಬಲ್ ಆಗಿ ಏನು ನೋಡಿ ಅಸೆಸ್ ಮಾಡಿಬಿಟ್ಟು ಎಂಡ್ ಪಾಯಿಂಟ್ ಡಿಸೈಡ್ ಮಾಡ್ತೀವಿ ಆಪ್ರೇಷನ್ ಇದು ಒಂದು ಸಾಧ್ಯತೆ ಇದೆ. ಓಕೆ, ಇನ್ನು ಪರ್ಟಿಕ್ಯುಲರ್ ಸರ್ಜರೀಸ್ಗೆ ಇಷ್ಟಿಷ್ಟೇ ಏನು ತಿಂಗಳುಗಳ ಕಾಲ ಒಂದು ರೆಸ್ಟ್ ಮಾಡಬೇಕು ಅಂತ ಇರುತ್ತೆ. ಲೈಪೋಸೆಕ್ಷನ್ ಆದ ನಂತರ ಎಷ್ಟು ಸಮಯದವರೆಗೆ ರೆಸ್ಟ್ ಬೇಕು? ಅಂದ್ರೆ ಸಾಮಾನ್ಯವಾಗಿ ಹೆಂಗಸರು ಎಲ್ಲ ತುಂಬಾ ಕೆಲಸ ಮಾಡ್ತಾರೆ, ಇದು ಈ ಒಂದು ಸರ್ಜರಿಗೆಲ್ಲ ಬಂದ ನಂತರ ಅವರಿಗೆ ಕಷ್ಟ ಆಗುತ್ತೆ ಅನ್ನೋ ಒಂದು ಟೆನ್ಷನ್ ಇರುತ್ತೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ಇದು ಜನರಲ್ ಅನೆಸ್ಥೀಸಿಯಾದಲ್ಲಿ ಮಾಡಿದರೆ ಈ ಆಪ್ರೇಷನ್ ಆಗಿ ಒಂದು 6 hours ಆಗಿದ ತಕ್ಷಣ ಪೇಷಂಟನ್ನು ನಡೆಸ್ಬೋದು ವಿತ್ ಸಪೋರ್ಟ್. ಅವ್ರನ್ನ ಆ್ಯಂಬ್ಯುಲೇಟ್ ಮಾಡ್ಬೋದು ಅಥವಾ ವಿತ್ ಸಪೋರ್ಟ್ ಅವ್ರನ್ನ ನಡೆಸ್ಬೋದು. ಇನ್ಫ್ಯಾಕ್ಟ್ ನಾವು ನಡೆಸ್ತೀವಿ. ಯಾಕಂತ ಹೇಳಿದರೆ ಒಂದು ಕಾಂಪ್ಲಿಕೇಶನ್ ನಾನು ಆವಾಗ ಹೇಳಿಲ್ಲ, ಅದು ಡೀಪ್ ವೇನ್ ಥ್ರೋಂಬೋಸಿಸ್ ಅಂತ ಹೇಳಿ. ಪೇಷಂಟ್ ತುಂಬ ಸಮಯ ಮಲ್ಕೊಂಡೇ ಇದ್ದರೆ, ಕಾಲನ್ನು ಅಲ್ಲಾಡಿಸದೇ ಇದ್ದರೆ ಕಾಲಿನ ರಕ್ತನಾಳಗಳಲ್ಲಿ ರಕ್ತ ಹೆಪ್ಪು ಕಟ್ಟುವ ಸಾಧ್ಯತೆ ಇದೆ. ಈ ಹೆಪ್ಪು ಕಟ್ಟಿದ ರಕ್ತ ಮತ್ತೆ ಕಾಲು ಮೂಮೆಂಟ್ ಆದಾಗ ಅದು ಡಿಸ್ಲಾಜ್ ಆಗಿ ಶ್ವಾಸಕೋಶಕ್ಕೆ ಹೋಗಿ ಪಲ್ಮನರಿ ಎಂಬೋಲಿಸಮ್ ಅಂತ ಶ್ವಾಸಕೋಶದ ರಕ್ತನಾಳದಲ್ಲಿ ಬ್ಲಾಕ್ ಆಗಿ ಅಲ್ಲಿ ಉಸಿರಾಡುವ ತೊಂದರೆ ಆಗುವ ಸಾಧ್ಯತೆ ಇದೆ. ಸೊ ಈ DVTನ ಅವಾಯ್ಡ್ ಮಾಡಲಿಕ್ಕೋಸ್ಕರ ನಾವು ಆಪ್ರೇಷನ್ ಆಗಿ ವಿದಿನ್ 6 hours ಪೇಷಂಟನ್ನು ನಡೆಸ್ತೀವಿ. ಅಥವಾ ಕೆಲವರು 1 day ವೆಯ್ಟ್ ಮಾಡಿ ನೆಕ್ಸ್ಟ್ ಡೇ ಪೇಷಂಟನ್ನು ವಾಕ್ ಮಾಡಿಸ್ತಾರೆ. ಸೊ ಬಟ್ ಫುಲ್ ಆ್ಯಕ್ಟಿವಿಟಿ ನಾರ್ಮಲ್ ಅವ್ರದ್ದು ಡೇ ಟು ಡೇ ರೂಟೀನನ್ನು ಒಂದು 1 week ಒಳಗೆ ರಿಸ್ಯೂಮ್ ಮಾಡ್ಬೋದು. ಹೆವಿ ಆ್ಯಕ್ಟಿವಿಟಿ ಅಟ್ಲೀಸ್ಟ್ ಒಂದು 6 weeks ಅವಾಯ್ಡ್ ಮಾಡ್ಲಿಕ್ಕೆ ಹೇಳ್ತೇವೆ ನಾವು. ಓಕೆ, ಅದು ಹಿಪ್ ರೀಜನ್ ಅಲ್ಲಿ ಏನಾದ್ರು ಈ ಕಾಲಿನ ಭಾಗದಲ್ಲಿ ಸರ್ಜರಿ ಆದ್ರೂ ಕೂಡ ಅಷ್ಟೇ ಸಮಯ ತಗೊಳ್ಳುತ್ತೆ. ಯಾವ ಬಾಡಿ ಪಾರ್ಟ್ ಅಲ್ಲೂ ಮಾಡಿದ್ರು ಕೂಡ ಅಷ್ಟೇ ಸಮಯ ತಗೊಳ್ತಾರೆ. ಬಟ್ ನಾವು ಪ್ರಿಕಾಷನ್ಸ್ ಹೇಳ್ತೀವಿ ಅವರಿಗೆ. ಈಗ ಪೇಷಂಟ್ಸ್ ಲೈಪೋಸಕ್ಷನ್ ಮಾಡಾದ್ಮೇಲೆ ನಾನು ಹೇಳಿದೆ ಅಲ್ಲ, ನಾರ್ಮಲಿ ಆ ಸ್ವೆಲ್ಲಿಂಗ್ ಡೆವಲಪ್ ಆಗುತ್ತೆ. ಅದನ್ನು ಅವಾಯ್ಡ್ ಮಾಡ್ಲಿಕ್ಕೋಸ್ಕರ ನಾವು ಕಂಪ್ರೆಷನ್ ಗಾರ್ಮೆಂಟ್ಸ್ ಅಂತ ಕೊಡ್ತೀವಿ ಪೇಷಂಟಿಗೆ. ಅಂದರೆ ಈಗ ಹೊಟ್ಟೆಯ ಭಾಗದಲ್ಲಿ ಲೈಪೋಸಕ್ಷನ್ ಮಾಡಿದರೆ ಎಬ್ಡಾಮಿನಲ್ ಬೈಂಡರ್ಸ್ ಅಂತ ಹೇಳಿ ಕೊಡ್ತೀವಿ. ಈಗ ಟೈಟ್ ಬ್ರಾಡ್ ಬೆಲ್ಟ್ಸ್ ಥರ ಇರುತ್ತೆ, ಇಲಾಸ್ಟಿಕ್ ಗಾರ್ಮೆಂಟ್ಸ್ ಥರ ಇರುತ್ತೆ. ಸೊ ಇದು ರೆಡಿಮೇಡು ಸಿಗುತ್ತೆ ಅವರ ಸೈಜ್ ಪ್ರಕಾರ, ಅಥವಾ ಕಸ್ಟಮ್ ಮೇಡು ಇರುತ್ತೆ ಪ್ರೆಷರ್ ಗಾರ್ಮೆಂಟ್. ಸೊ ಯಾವ ಏರಿಯಾದಲ್ಲಿ ಲೈಪೋಸಕ್ಷನ್ ಮಾಡ್ತೇವೆ ಆ ಏರಿಯಾಕ್ಕೆ ಇದನ್ನು ಅಪ್ಲೈ ಮಾಡ್ತೀವಿ. ಯಾಕಂತ ಹೇಳಿದರೆ ಸ್ಕಿನ್ ಮತ್ತು ಅಡಿಯ ಮಾಂಸದ ಮೇಲಿನ ಒಂದು ಲೇಯರ್ ಇದೆ ಫೇಶಿಯಾ ಅಂತ ಹೇಳಿ, ಅದೆರಡರ ಮಧ್ಯದಲ್ಲಿ ಕೊಬ್ಬಿನಂಶ ಇರೋದು. ಸೊ ಫ್ಯಾಟನ್ನು, ಈ ಕೊಬ್ಬಿನಂಶನ ನಾನು ಸಕ್ಷನ್ ಮಾಡಿದಾಗ ಅಲ್ಲಿ ಒಂದು ಪೊಟೆನ್ಷಿಯಲ್ ಸ್ಪೇಸ್ ಇರುತ್ತೆ. ಸೊ ಆ ಗ್ಯಾಪ್ ಜಾಸ್ತಿ ಆಗುತ್ತೆ ನಾವು ಫ್ಯಾಟ್ ಎಲ್ಲ ತೆಗೆದ ಮೇಲೆ. ಸೊ ಅಲ್ಲಿ ಗ್ಯಾಪ್ ಆಗಿದ ತಕ್ಷಣ ಅಲ್ಲಿ ಫ್ಲೂಯಿಡ್ ಅಥವಾ ಆ ನೀರಿನ ಅಂಶ ಕಲೆಕ್ಟ್ ಆಗಲಿಕ್ಕೆ ಸಾಧ್ಯತೆ ಇರುತ್ತೆ. ಸೊ ಅದನ್ನು ಆದಷ್ಟು ನಾವು ಒತ್ತಿ ಹಿಡಿದ್ರೆ ಆ ಫ್ಲೂಯಿಡ್ ಕಲೆಕ್ಷನ್ ಅವಾಯ್ಡ್ ಮಾಡ್ಬೋದು ಹಾಗೆ. ಸೊ ಇದಕ್ಕೋಸ್ಕರ ಈ ಕಂಪ್ರೆಷನ್ ಗಾರ್ಮೆಂಟ್ಸ್ ಅಟ್ಲೀಸ್ಟ್ ಒಂದು 3 weeks ಮಿನಿಮಮ್ ಅವರು ಸರ್ಜರಿ ಆದಮೇಲೆ ಯೂಸ್ ಮಾಡಬೇಕು. ಸೊ ಈವನ್ ಪೇಷಂಟ್ ವಾಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಆಫ್ಟರ್ 6 hours ಅವರು ಅದನ್ನು ಹಾಕ್ಕೊಂಡೇ, ಪ್ರೆಷರ್ ಗಾರ್ಮೆಂಟ್ ಹಾಕ್ಕೊಂಡೇ ನಡಿಬೇಕು. ಓಕೆ, ಇನ್ನು ಯಾರೆಲ್ಲ ಈ ಲೈಪೋಸಕ್ಷನ್ ಅನ್ನ ಮಾಡಿಸ್ಕೋಬಾರ್ದು ಅನ್ನುವಂಥದ್ದು? ಲೈಪೋಸಕ್ಷನ್ ಅನ್ನ ಮಾಡಿಸ್ಕೋಬಾರ್ದು ಅಂತ ಅದನ್ನು ನಾವು ಮೈಲ್ಡ್ ಅಥವಾ ಮಾಡ್ರೇಟ್ ರಿಸ್ಕ್ ಅಥವಾ ಹೈ ರಿಸ್ಕ್ ಅಂತ ಕ್ಯಾಟಗರೈಸ್ ಮಾಡ್ತೀವಿ. ಫಾರ್ ನಿಮಗೆ ಎಕ್ಸಾಂಪಲ್ ಕೊಡಬೇಕಾದ್ರೆ, ಈಗ ಸಿವಿಯರ್ ಹಾರ್ಟ್ ಡಿಸೀಸ್ ಇದ್ದವರಿಗೆ, ಅಂದರೆ ತುಂಬ ಜನ ಕೊಬ್ಬಿನಂಶ ಜಾಸ್ತಿ ಡೆಪಾಸಿಟ್ಸ್ ಇರುವವರು ಅಥವಾ ದಪ್ಪ ಇರುವವರು ಲೈಪೋಸಕ್ಷನ್ ಮಾಡಿಸ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಟ್ ಅವರಿಗೆ ಹಾರ್ಟ್ ಡಿಸೀಸು ಇದ್ದರೆ ಅದು ಅನೆಸ್ಥೀಸಿಯಾಕ್ಕೆ ತುಂಬ ರಿಸ್ಕ್. ಸೊ ಈ ಥರ ಇದ್ದಾಗ ನಾವು ಕಾಸ್ಮೆಟಿಕ್ ಪ್ರೊಸೀಜರ್ ಲೈಪೋಸಕ್ಷನ್ ಅವಾಯ್ಡ್ ಮಾಡ್ತೇವೆ. ಮತ್ತು ನಾನು ಮೊದಲೇ ಹೇಳಿದಾಗೆ ನಾವು ಇದರಲ್ಲಿ ಹೊಟ್ಟೆಯಲ್ಲಿ ಲೈಪೋಸಕ್ಷನ್ ಮಾಡುವಾಗ ಕ್ಯಾನ್ಯುಲಾಸನ್ನು ಯೂಸ್ ಮಾಡ್ತಾ ಇದ್ದಾಗ ಅಕಸ್ಮಾತಾಗಿ ಹೊಟ್ಟೆಯಲ್ಲಿ ಹರ್ನಿಯಾ ಇದ್ದರೆ, ಹರ್ನಿಯಾ ಅಂತ ಹೇಳಿದರೆ ಮಾಂಸದಲ್ಲಿ ಹೊಟ್ಟೆಯ ಚೀಲದಲ್ಲಿ ಅಲ್ಲಲ್ಲಿ ಗ್ಯಾಪ್ ಇದ್ದರೆ, ಅಂದರೆ ಪದರಗಳಲ್ಲಿ ಕರುಳಿನ ಒಂದು ಭಾಗ ಹೀಗೆ ಹೊರಗೆ ಬರ್ಬೋದು. ಆ ಮಾಂಸದ ಗ್ಯಾಪ್ ಮೂಲಕ ಅದು ಹೊರಗೆ ಬಂದು ಚರ್ಮದ ಅಡಿಯಲ್ಲಿ ಅದು ಯಾವಾಗಲೂ ಕಾಣಿಸ್ಕೊಳ್ಳೋದಿಲ್ಲ. ಆದರೆ ಹೊಟ್ಟೆಯ ಪ್ರೆಷರ್ ಜಾಸ್ತಿ ಆದಾಗ, ಪೇಷಂಟಿಗೆ ಕೆಮ್ಮಲಿಕ್ಕೆ ಹೇಳಿದಾಗ ಅಥವಾ ಹೊಟ್ಟೆಯ ಪ್ರೆಷರ್ ಜಾಸ್ತಿ ಆದಾಗ ಅದು ಕಾಣಿಸ್ಕೊಳ್ಳುತ್ತೆ. ಸೊ ಇಂಥದ್ದನ್ನು ನಾವು ಫಸ್ಟ್ ರೂಲ್ ಔಟ್ ಮಾಡಬೇಕು ಪೇಷಂಟಿಗೆ ಲೈಪೋಸಕ್ಷನ್ ಮಾಡೋ ಮುಂಚೆ. ಯಾಕಂತ ಹೇಳಿದರೆ ಈ ಥರ ಹರ್ನಿಯಾ ಇದ್ದರೆ ನಾವು ಲೈಪೋಸಕ್ಷನ್ ಮಾಡುವಾಗ ವೆರಿ ವೆರಿ ರೇರ್ ಈ ಕಾಂಪ್ಲಿಕೇಶನ್, ಬಟ್ ಹಾಗೆ ಆಗೋ ಸಾಧ್ಯತೆ ಇದೆ. ಅಂದರೆ ಈಗ ಇಂಟೆಸ್ಟೈನಿಗೆ ಇಂಜುರಿ ಆಗೋ ಸಾಧ್ಯತೆ ಇದೆ. ಈಗ ಹರ್ನಿಯಾ ಇಲ್ಲ ಅಂತ ಹೇಳಿದರೆ
ಆ್ಯಬ್ಸಲ್ಯೂಟ್ಲಿ ಸೇಫ್. ಬಟ್ ಈಗ ಸಪೋಸ್ ಆ ಥರ ಗ್ಯಾಪ್ಸ್ ಇದ್ದರೆ ನಾವು ಅದನ್ನು ರೂಲ್ ಔಟ್ ಮಾಡಬೇಕಾಗುತ್ತೆ. ತುಂಬ ದೊಡ್ಡ ಹರ್ನಿಯಾ ಎಲ್ಲ ಇದ್ದರೆ, ಎಬ್ಡಾಮಿನಲ್ ಹರ್ನಿಯಾ ಇದ್ದರೆ ನಾವು ಈ ಪ್ರೊಸೀಜರನ್ನು ಅವಾಯ್ಡ್ ಮಾಡ್ತೇವೆ. ಮಾಡಬೇಕು. ಇನ್ನು ಡಾಕ್ಟರ್ ಒಂದು ಕ್ವೆಶನ್ ಏನಪ್ಪ ಅಂತಂದ್ರೆ ಇರುತ್ತೆ, ಸರ್ಜರಿ ಅಂತ ಹೇಳಿದ ತಕ್ಷಣ ತುಂಬಾ ಏನು ಕಾಸ್ಟ್ ಬಗ್ಗೆ ಯೋಚನೆ ಮಾಡೋರು ತುಂಬಾ ಇರ್ತಾರೆ. ಲೈಪೋಸೆಕ್ಷನ್ ಅನ್ನುವಂಥದ್ದು ಕಾಸ್ಟ್ಲಿಯಾ ಅಥವಾ ಯಾರು ಮಾಡಿಸ್ಕೋಬಹುದಾದಂತಹ ಒಂದು ಸರ್ಜರಿ ಅನ್ನುವಂಥದ್ದು? ಲೈಪೋಸಕ್ಷನ್ ಅಂದರೆ ಒಂದು ಕಾಸ್ಮೆಟಿಕ್ ಪ್ರೊಸೀಜರೇ. ಸೊ ಹೆಚ್ಚಿನ ಇನ್ಶೂರೆನ್ಸ್ ಕಂಪನೀಸ್ ಇದನ್ನು ಸ್ಪಾನ್ಸರ್ ಮಾಡೋದಿಲ್ಲ. ಇದೊಂದು ಎಲ್ರಿಗೂ ತಿಳಿಸ್ಬೇಕಂತಾದ ವಿಷಯ. ಯಾಕಂತ ಹೇಳಿದ್ರೆ ತುಂಬ ಜನ ಈಗ ಆಪ್ರೇಷನ್ ಮಾಡಬೇಕಂದ್ರೆ ಎಲ್ಲರ ಹತ್ರ ಈಗ ಹೆಲ್ತ್ ಇನ್ಶೂರೆನ್ಸ್ ಇದೆ ಈ ಕಾಲದಲ್ಲಿ. ಸೊ ಕಾಸ್ಮೆಟಿಕ್ ಪ್ರೊಸೀಜರ್ಸಿಗೆ ಅವರು ಕ್ಲಿಯರ್ ಕಟ್ಟಾಗಿ ಯಾವುದೇ ರೀತಿಯ ಇನ್ಶೂರೆನ್ಸ್ ಕವರ್ ಕೊಡೋದಿಲ್ಲ. ಮತ್ತು ಇದು ಯಾವ ಹಾಸ್ಪಿಟ್ಲಲ್ಲಿ ನೀವು ಈ ಆಪ್ರೇಷನ್ ಮಾಡಿಸ್ಕೊಳ್ತೀರಾ ಅದ್ರ ಮೇಲೆ ಪ್ರೈಸ್ ವೇರಿ ಆಗಿಯೇ ಆಗುತ್ತೆ. ಕಾರ್ಪೊರೇಟ್ ಸೆಟಪ್ಪಲ್ಲಿ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಮೆಡಿಕಲ್ ಕಾಲೇಜಲ್ಲಿ ಅಥವಾ ಗೌರ್ಮೆಂಟ್ ಸೆಟಪ್ಪಲ್ಲಿ ಚೀಪರ್ ಇರುತ್ತೆ ಅಥವಾ ಫ್ರೀಯೂ ಇರ್ಬೋದು. ಆದರೆ ಕಾಸ್ಮೆಟಿಕ್ ಪ್ರೊಸೀಜರ್ ಅಂತ ಆಗುವಾಗ ಇನ್ಶೂರೆನ್ಸ್ ಕವರ್ ಅಂತೂ ಬರೋದಿಲ್ಲ. ಓಕೆ ಡಾಕ್ಟರ್, ಇಷ್ಟೊತ್ತು ನಮಗೆ ಲೈಪೋಸಕ್ಷನ್ ಬಗ್ಗೆ ಮಾಹಿತಿಯನ್ನು ನೀಡಿದ್ರಿ, ಧನ್ಯವಾದಗಳು ತಮಗೆ. ಥ್ಯಾಂಕ್ ಯು. ಸೊ ನೋಡಿದ್ರಲ್ವಾ ವೀಕ್ಷಕರೇ, ಲೈಪೋಸಕ್ಷನ್ ಅನ್ನ ಯಾರೆಲ್ಲ ಮಾಡಿಸ್ಕೋಬಹುದು, ಇದರ ಒಂದು ಉಪಯೋಗ ಏನು, ಯಾರೆಲ್ಲ ಮಾಡಿಸ್ಕೋಬಾರ್ದು, ಇವೆಲ್ಲದರ ಬಗ್ಗೆ ನಮಗೆ ಡಾಕ್ಟರ್ ಮಾಹಿತಿಯನ್ನ ನೀಡಿದ್ರು. ಇದಾಗಿತ್ತು ಈ ಹೊತ್ತಿನ ವಿಶೇಷತೆ. ನಿರಂತರವಾದ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ, ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.